ರಾಯಭಾಗ ತಾಲೂಕಿನ ಹಾರೋಗೇರಿಯಲ್ಲಿ ಬರುವ 11 ಮತ್ತು 12ರಂದು ಪಟ್ಟಣದ ಶ್ರೀ ವಾಲ್ಮೀಕಿ ಶಿಕ್ಷಣ ಸಂಸ್ಥೆಯ ಏಕಲವ್ಯ ವಿಜ್ಞಾನ ಮಹಾವಿದ್ಯಾಲಯದ ಆವರಣದಲ್ಲಿ ವಿಭಾಗ ಮಟ್ಟದ ದಸರಾ ಹ್ಯಾಂಡ್ಬಾಲ್ ಕ್ರೀಡೋತ್ಸವ ಜರುಗಿದೆ. ಇಲ್ಲಿ ಒಟ್ಟು 7 ಜಿಲ್ಲೆಗಳ 7 ಮಹಿಳಾ ಕ್ರೀಡಾ ತಂಡಗಳು ಹಾಗೂ 7 ಪುರುಷ ಕ್ರೀಡಾ ತಂಡಗಳು ಭಾಗವಹಿಸಲಿದ್ದು, ಈ ಪಂದ್ಯಾವಳಿಯು ಸಂಪೂರ್ಣ ಸರ್ಕಾರದ ಕಾರ್ಯಕ್ರಮವಾಗಿರುತ್ತದೆ. ಇನ್ನು ಈ ಸಮಾರಂಭದ ಉದ್ಘಾಟಕರಾಗಿ ಜಿಲ್ಲಾ ಉಸ್ತುವಾರಿ ಸಚಿವರು, ಲೋಕೋಪಯೋಗಿ ಇಲಾಖೆಯ ಸಚಿವರಾದ ಮಾನ್ಯ ಶ್ರೀ ಸತೀಶ್ ಜಾರಕಿಹೊಳಿ ಅವರು ಆಗಮಿಸಲಿದ್ದು, ಸ್ಥಳೀಯ ಶಾಸಕರಾದ ಮಾನ್ಯ ಶ್ರೀ ಮಹೇಂದ್ರ ತಮ್ಮಣ್ಣನವರ್ ಅಧ್ಯಕ್ಷತೆ ವಹಿಸಲಿದ್ದಾರೆ. ಅಲ್ಲದೆ ಹ್ಯಾಂಡ್ಬಾಲ್ ಜಿಲ್ಲಾ ಅಧಿಕಾರಿಗಳಾದ ಶ್ರೀನಿವಾಸ್ ಅವರು ಅನೇಕ ಗಣ್ಯರು ಹಾಜರಾಗುತ್ತಾರೆ ಎಂದು ಕರ್ನಾಟಕ ಹ್ಯಾಂಡ್ಬಾಲ್ ಅಸೋಸಿಯೇಷನ್ ಅಧ್ಯಕ್ಷರಾದ ಡಾಕ್ಟರ್ ಎಲ್.ಎಸ್. ಜಂಬಗಿಯವರು ಮಾಧ್ಯಮಗೋಷ್ಠಿಯಲ್ಲಿ ಹೇಳಿದ್ದಾರೆ. ಹಾಗೂ ಇನ್ನಿರತಕ್ಕಂಥವರಿಗೂ ಕೂಡ ವಾಲ್ಮೀಕಿ ಶಿಕ್ಷಣ ಸಂಸ್ಥೆ ಹಾಗೂ ಹ್ಯಾಂಡ್ಬಾಲ್ ಅಸೋಸಿಯೇಷನ್ ಆಫ್ ಕರ್ನಾಟಕದ ವತಿಯಿಂದ ಎಲ್ಲರಿಗೂ ಸುಸ್ವಾಗತ. ಇವತ್ತು ನಮ್ಮೆಲ್ಲರಿಗೂ ಗೊತ್ತಿರುವಂತೆ ಪ್ರತಿ ವರ್ಷ ದಸರಾ ಕ್ರೀಡಾಕೂಟವನ್ನು ಹಮ್ಮಿಕೊಳ್ತಾರೆ ರಾಜ್ಯ ಮಟ್ಟದಲ್ಲಿ. ಅದರಂತೆ ಈಗಾಗಲೇ ಬೆಳಗಾವಿ ಜಿಲ್ಲಾ ಮಟ್ಟದ ದಸರಾ ಕ್ರೀಡಾಕೂಟವನ್ನು ಸೆಪ್ಟೆಂಬರ್ 9ನೇ ತಾರೀಕು ಬೆಳಗಾವಿಯಲ್ಲಿ ಹಮ್ಮಿಕೊಳ್ಳಲಾಗಿದೆ. ಇದರ ನಂತರ ನಡೆಯುವಂಥ ಟೂರ್ನಾಮೆಂಟ್ ಅಂದರೆ ವಿಭಾಗ ಮಟ್ಟದ ದಸರಾ ಕ್ರೀಡಾಕೂಟ ಹ್ಯಾಂಡ್ಬಾಲ್ ಟೂರ್ನಾಮೆಂಟನ್ನು ಹಾರೋಗೇರಿಯಲ್ಲಿ ವಾಲ್ಮೀಕಿ ಶಿಕ್ಷಣ ಸಂಸ್ಥೆ ಹಾಗೂ ನಮ್ಮ ಹ್ಯಾಂಡ್ಬಾಲ್ ಅಸೋಸಿಯೇಷನ್ ಆಫ್ ಕರ್ನಾಟಕ ಇವುಗಳ ಸಂಯುಕ್ತ ಆಶ್ರಯದಲ್ಲಿ ಜಂಟಿ ಕಾರ್ಯಕ್ರಮವನ್ನು 11 ಮತ್ತು 12ನೇ ತಾರೀಕು ಇದೇ ವಾಲ್ಮೀಕಿ ಶಿಕ್ಷಣ ಸಂಸ್ಥೆಯ ಈ ಕ್ರೀಡಾಂಗಣದಲ್ಲಿ ಇಟ್ಟುಕೊಳ್ಳಲಾಗಿದೆ. ಅದರ ಸಲುವಾಗಿ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿ ತಮ್ಮೆಲ್ಲರಿಗೂ ಕೂಡ ಇದನ್ನು ಸುದ್ದಿ ತಿಳಿಸುವ ಸಲುವಾಗಿ ಈ ಮೀಟಿಂಗನ್ನು ಕರೆಯಲಾಗಿದೆ. ಇದಕ್ಕಾಗಿ ತಮಗೆಲ್ಲರಿಗೂ ಕೂಡ ಸುಸ್ವಾಗತ. ಈ ಸಂದರ್ಭದಲ್ಲಿ ವಾಲ್ಮೀಕಿ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷರಾದ ರಾಮಣ್ಣ ಗಸ್ತಿಯವರು ಮಾತನಾಡಿ, ಕಾರ್ಯಕ್ರಮವನ್ನು ಅತ್ಯಂತ ಯಶಸ್ವಿಯಾಗಿ ವಿಜೃಂಭಣೆಯಿಂದ ಆಚರಿಸೋಣ ಹಾಗೂ ಅದಕ್ಕೆ ಬೇಕಾದ ಎಲ್ಲ ಸಹಕಾರವನ್ನು ನಾವು ಆಯೋಜಿಸುತ್ತೇವೆ ಎಂದು ಹೇಳಿದ್ದಾರೆ. ಅಧ್ಯಕ್ಷರಾದಂಥ ಡಾಕ್ಟರ್ ಜಂಬಗಿ ಅವರೇ ಹಾಗೂ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಂಥ ಮುಖ್ಯ ವ್ಯಕ್ತಿಗಳೇ ಹಾಗೂ ಪತ್ರಕರ್ತರು, ಇವತ್ತಿನ ಈ ಪ್ರೆಸ್ ಮೀಟ್ನ ಉದ್ದೇಶ ಏನಂದರೆ, ನಾವು 11-12 ತಾರೀಕು ವಿಭಾಗ ಮಟ್ಟದ ಹ್ಯಾಂಡ್ಬಾಲ್ ಅಸೋಸಿಯೇಷನ್ದಿಂದ ಈ ಸರ್ಕಾರ ನಮ್ಮ ಸಹಯೋಗದೊಂದಿಗೆ ವಾಲ್ಮೀಕಿ ಶಿಕ್ಷಣ ಸಂಸ್ಥೆ ಹಾಗೂ ಹ್ಯಾಂಡ್ಬಾಲ್ ಅಸೋಸಿಯೇಷನ್ ಕರ್ನಾಟಕ ಇವರ ಸಹಯೋಗದೊಂದಿಗೆ ಕರ್ನಾಟಕ ಸರ್ಕಾರ ಇಲ್ಲಿ ವಿಭಾಗ ಮಟ್ಟದ ಹ್ಯಾಂಡ್ಬಾಲ್ ಕಾರ್ಯಕ್ರಮವನ್ನು ಇಟ್ಟಿದ್ದಾರೆ. ಅವುಗಳನ್ನು ಅತಿ ವಿಜೃಂಭಣೆಯಿಂದ ನಾವು ನಡೆಸಿಕೊಡ್ಬೇಕು. ವಿಭಾಗ ಮಟ್ಟದಂದರೆ ಸುಮಾರು 7 ಜಿಲ್ಲೆಯಿಂದ ಇವು ಕ್ರೀಡಾಪಟುಗಳು ಭಾಗವಹಿಸ್ತಾರೆ. ಈ 7 ಜಿಲ್ಲೆಗಳಿಂದ ಈ ಕ್ರೀಡೆಗಳಲ್ಲಿ ಭಾಗವಹಿಸಿ ಸಿಲೆಕ್ಟ್ ಆದಂಥ 1-2 ಟೀಮ್ ಏನು ಬರ್ತಾವಲ್ಲ ಅವರೆಲ್ಲರೂ ಇಲ್ಲಿ ಭಾಗವಹಿಸ್ತಾರೆ. ಅದು ಮಹಿಳೆಯರಿಗೂ ಮತ್ತು ಜೆಂಟ್ಸ್ದು 2 ಕಾರ್ಯಕ್ರಮ ಇರೋದರಿಂದ 2 ದಿನ 11-12 ತಾರೀಕು ಅತಿ ಮುಖ್ಯವಾದ ಒಂದು ಕ್ರೀಡಾಕೂಟ ಇದೆ. ಈ ಕ್ರೀಡಾಕೂಟದಲ್ಲಿ ಭಾಗವಹಿಸಿ ತಾವೆಲ್ಲರೂ ಇದರಲ್ಲಿ ಭಾಗವಹಿಸಲಿಕ್ಕೆ ಪತ್ರಕರ್ತರು ಸಹಾಯ ಮಾಡಬೇಕು. ಎಲ್ಲ ಕಡೆ ಈ ಕಾರ್ಯಕ್ರಮವನ್ನು ಸ್ವಲ್ಪ ಹೈಲೈಟ್ ಮಾಡಿ ಈ ಕಾರ್ಯಕ್ರಮವನ್ನು ನೋಡಲು ಪ್ರೇಕ್ಷಕರು ಬರಬೇಕು. ಇಂಥ ಅವಕಾಶ ಯಾವ ಸಿಗುವುದಿಲ್ಲ. ಅದಕ್ಕಾಗಿ ಇಲ್ಲೇ ಹಾರೋಗೇರಿಯಲ್ಲಿ ಒಂದು ವಿಭಾಗ ಮಟ್ಟದ ಕಾರ್ಯಕ್ರಮ ಐತಿ ಅಂದರೆ ನಾವು ಸಂತೋಷ ಪಡಬೇಕು. ಅದಕ್ಕೆಲ್ಲ ಮುಖ್ಯ ಕಾರಣಕರ್ತರು ಡಾಕ್ಟರ್ ಜಂಬಗಿ ಅವರು, ಅಸೋಸಿಯೇಷನ್ ಅಧ್ಯಕ್ಷರಾದ ಜಂಬಗಿ ಅವರು ಹೆಚ್ಚಿನ ಕಾರ್ಯಕ್ರಮ ಈ ಹ್ಯಾಂಡ್ಬಾಲ್ ಕಾರ್ಯಕ್ರಮ ನಡೆಸೋದು ಪ್ರತಿ ವರ್ಷ ಹಾರೋಗೇರಿ ಜಿಲ್ಲಾ ಮಟ್ಟದ ನಡೆಸ್ತಾ ಇರ್ತಾರೆ. ಆದರೆ ಈ ವರ್ಷ ಹೆಚ್ಚಿನ ಒಂದು ಮುತುವರ್ಜಿ ವಹಿಸಿ ವಿಭಾಗ ಮಟ್ಟದ ಕಾರ್ಯಕ್ರಮ ನಡೆಸಬೇಕಂತೇಳಿ ಅವರು ತೀರ್ಮಾನ ತಗೊಂಡಿದ್ದರು. ಅದರಂತೆ ಸರ್ಕಾರದವರು ಒಪ್ಪಿಗೆ ಕೊಟ್ಟ 11-12 ತಾರೀಕು ಇಲ್ಲಿ ಒಂದು ವಿಭಾಗ ಮಟ್ಟದ ಹ್ಯಾಂಡ್ಬಾಲ್ ಕಾರ್ಯಕ್ರಮವನ್ನು ನಡೆಸ್ತಾ ಇದ್ದಾರೆ. ಇದರಲ್ಲಿ ಸ್ಪರ್ಧಿಸಿ ಬಹುಮಾನ ಪಡೆದಂಥವರು ದಸರಾ ಮಟ್ಟದ ಮೈಸೂರಿನಲ್ಲಿ ನಡೆಯುವಂಥ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಒಂದು ಈ ಕಾರ್ಯಕ್ರಮ ನಡೆಸೋದು ನಮ್ಮ ಊರ್ದು ಒಂದು ಸ್ವಲ್ಪ ಒಳ್ಳೆಯ ಒಂದು ವಿಭಾಗ ಮಟ್ಟದ ನಡೆಸ್ತೀವಿ ಅಂದರೆ ಹಾವೇರಿಯಲ್ಲಿ ಒಂದು ಹ್ಯಾಂಡ್ಬಾಲ್ನ ಅಭಿಮಾನಿಗಳು ಅದಾರ, ಕ್ರೀಡಾಪಟುಗಳು ಅದಾರ ಅಂತೇಳಿ ತೋರಿಸ್ತದೆ. ಅದಕ್ಕೆಲ್ಲ ಈ ಕರ್ನಾಟಕ ಹ್ಯಾಂಡ್ಬಾಲ್ ಅಸೋಸಿಯೇಷನ್ ಅಧ್ಯಕ್ಷರಾದ ಜಂಬಗಿ ಅವರು ಬಹಳ ದಿವಸದಿಂದ ಪ್ರಯತ್ನ ಮಾಡ್ಕೋತ ಬಂದಾರ. ಇದೇ ರೀತಿ ಮುಂದಿನೂ
ನಡೆಸ್ಕೊಂಡು ಹೋಗಲಿ. ಈ ವಿಭಾಗ ಮಟ್ಟದ ಕ್ರೀಡಾಕೂಟ ಅತಿ ವಿಜೃಂಭಣೆಯಿಂದ ಆಚರಿಸೋಣ. ನಾವು ಅದಕ್ಕೆ ಸಹಕಾರ ಕೊಡೋಣ. ಅವರಿಗೆ ಬಂದಂಥ ಕ್ರೀಡಾಪಟುಗಳಿಗೆ ಊಟದ ವಸತಿ ವ್ಯವಸ್ಥೆ ಮಾಡಿ ಅವು ಯಾವುದೇ ತೊಂದರೆ ಬರದಂಗೆ ನೋಡ್ಕೊಳ್ಳೋ ವ್ಯವಸ್ಥೆ ನಮ್ಮ ಜವಾಬ್ದಾರಿ ಇದೆ. ನಾವೆಲ್ಲರೂ ಕೂಡ ಅದನ್ನು ನಿರ್ವಹಿಸ್ಕೊಂಡು ಹೋಗೋಣ ಅಂತೇಳಿ ನನ್ನ ಹೇಳ್ಬೇಕು. ಈ ಸಂದರ್ಭದಲ್ಲಿ ಸಂಸ್ಥೆಯ ಕಾರ್ಯದರ್ಶಿ ಪ್ರಮೋದ್ ಗಸ್ತಿ, ಮಾರುತಿ ಪೂಜಾರಿ, ಮಹದೇವ ಅಂಟಿನ ಮುಂತಾದವರು ಉಪಸ್ಥಿತರಿದ್ದರು. ಮಹದೇವ ಕಾಂಬ್ಳೆ, ಸ್ಯಾಟಲೈಟ್ ನ್ಯೂಸ್ ಕನ್ನಡ, ರಾಯಬಾಗ.